ಕರ್ನಾಟಕ ಬಂದ್ ಅದ್ಭುತವಾಗಿ ಯಶಸ್ವಿಯಾಗಿದೆ. ನಮ್ಮ ಎಲ್ಲಾ ಬೇಡಿಕೆಗಳನ್ನ ಮಂಡಿಸಿ ಕರ್ನಾಟಕ ಬಂದ್ ಇಡೀ ರಾಜ್ಯದ ಉದ್ದಗಲಕ್ಕೂ ಸಂಪೂರ್ಣ ಯಶಸ್ಸು ಆಗಿದೆ. ಆದರೆ ಇವತ್ತು ಸುಲಭವಾಗಿ ನಮ್ಮ ಚಳುವಳಿಯನ್ನ ಸುಲಭವಾಗಿ ನಿಭಾಯಿಸಬಹುದಾಗಿತ್ತು ಪೊಲೀಸ್ನವರು. ನಾವು ಬಂದಾಗ ಪೊಲೀಸು ನಿಂತು ನಮ್ಮನ್ನ ಅಲ್ಲಿವರೆಗೆ ಅವ್ರು ಕರ್ಕೊಂಡೋಗಿ ಅಲ್ಲಿ ಮಾಧ್ಯಮದವ್ರನ್ನ ಒಂದು ಕಡೆ ನಿಲ್ಲಿಸಿ ನಮ್ಮನ್ನ ಕರೆದು ಏನ್ ಹೇಳ್ತೀರಿ ಎಲ್ಲ ಹೇಳಿ ಸರ್ ನೀವು ಅವ್ರಿಗೆ ಅಂತ ಹೇಳಾದ್ಮೇಲೆ ನಮ್ಮನ್ನ ಬಂಧನ ಮಾಡಿ ಎಲ್ಲಿ ಬೇಕಾದರೂ ಬಿಡೋದಲ್ಲ, ಬಿಡ್ತಕ್ಕಂಥ ಸ್ಥಳಗಳೇ ಇದೆ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಬಿಟ್ಟು ನಿಮ್ಮನ್ನ ಮುನ್ನೆಚ್ಚರಿಕೆ ಬಂಧನ ಮಾಡಿದ್ದೋ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಗೌರವ. ನಿಮಗೊಂದು ನಾನು ಅದೇ ಇಲ್ಲಿ ಬಹಳ ಜನಕ್ಕೆ ಬುದ್ಧಿವಂತಿಕೆ ಇಲ್ಲ ಅಂತ ನನಗೆ ಅನಿಸ್ಬಿಡ್ತು. ಬಹಳ ತಪ್ಪು ಮಾಡಿದ್ದು ಇವ್ರು ಏನ್ ಮಾಡಿದ್ರು, ಅಲ್ಲಿ ಅರೆಸ್ಟೇ ಮಾಡಿದ್ದು. ಅಲ್ಲೇನವರು ನಮ್ಮನ್ನ ಬನ್ನಿ ಇದಕ್ಕೆ ಕನ್ನಂಬಾಡಿಗೆ ಟೂರ್ ಹೋಗೋಣ ಅಂತೇನು ಬಸ್ ಹತ್ಸ್ಲಿಲ್ಲ, ನಮ್ಮನ್ನ ಬಂಧನ ಮಾಡಿದೀವಿ. ಅದೇನು ಒಬ್ಬಿಬ್ಬರಲ್ಲ, ಒಬ್ಬೊಬ್ಬರನ್ನ 10 ಜನ ಎತ್ಕೊಂಡು ಹೋಗಿ ಹಾಕಿದ್ರು, ತಳ್ಕೊಂಡು ಹೋಗಿ ಹಾಕಿದ್ರು. ಏನ್ ಭಾರಿ ಅದಷ್ಟು ಬೇಕಾಗಿರಲಿಲ್ಲ. ಬಹಳ ಶಿಸ್ತಿನಿಂದ ನಾವೆಲ್ಲ ಬಂದರೆ ನಮ್ಮ ಮುಂದೆ ಕರ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆ, ಅಲ್ಲಿ ನಿಮ್ ಲೋಗೋ ಎಲ್ಲ ಇಡಿಸಿ ಏನ್ ಮಾತಾಡ್ತೀರಿ ಮಾತಾಡಿ ಅಂತೇಳಿ ನಮ್ಮನ್ನ ಅರೆಸ್ಟ್ ಮಾಡಿ ಅವರು ರಿಸರ್ವ್ ಪೊಲೀಸ್ ಇದರಲ್ಲಿ ಎಲ್ಲಾದರೂ ಇಡಬಹುದಾಗಿತ್ತು. ಇಟ್ಟಿದ್ರೆ ಅದು ಬಂಧನ ಮತ್ತು ಬಿಡುಗಡೆ. ಅಲ್ಲಿ ನನಗನ್ಸೋದು ಅಲ್ಲಿ ಬಂಧನ ಮಾಡಿದ್ರು. ಯಾಕೆ ಮಾಡಿದ್ರು? ಅಲ್ಲಿ ಬಂಧನ ಮಾಡಿದ್ಮೇಲೆ ನೀವು ತಿರುಗಿ ಇಲ್ಲೇ ಯಾಕೆ ತಂದ್ಬಿಟ್ರಿ? ಕಾರಣ ಏನು? ಟೌನ್ ಹಾಲ್ ಆದ್ರೇನು, ಫ್ರೀಡಂ ಪಾರ್ಕ್ ಆದ್ರೇನು, ಟೌನ್ ಹಾಲ್ ಹತ್ರ ಮಾತಾಡ್ಕೊಂಡು ಹೋಗಿ ಅಂತ ಹೇಳ್ಬೇಕಾಗಿತ್ತಲ್ಲ. ಅದ್ ಬಿಟ್ಟು ಇಲ್ಲ ಅಲ್ಲಿ ಮಾತಾಡಬಾರ್ದು. ದುರ್ದೈವ, ಏನ್ ದುರಂತ. ಇದನ್ನ ನಾನು ವಿರೋಧಿಸಿ ಏನ್ ನಮ್ಮನ್ನ ಎಲ್ಲಿ ಅಂದ್ರೆ ತುಂಬ್ಕೊಂಡ್ ಬರ್ಬೋದು, ಎಲ್ಲಿ ಅಂದ್ರೆ ಬಿಡೋದಲ್ಲ. ಅದಕ್ಕೊಂದು ಗಾಂಭೀರ್ಯ ಇದೆ. ಮತ್ತು ನಮ್ನೆಲ್ಲ ನಾವೇನು ಅಪರಾಧಿಗಳೇನಲ್ಲ, ಅಪರಾಧಿಗಳನ್ನೂ ಈ ರೀತಿ ಬೀದಿಲ್ ಬಿಡಕ್ಕಾಗಲ್ಲ. ಬಹಳ ಗೌರವವಾಗಿ ಕರ್ಕೊಂಡು ಬಂದು ಮಾತಾಡಬೇಕಾಗಿತ್ತು. ಅದನ್ನ ನಾನು ವಿರೋಧಿಸಿ ಇಲ್ಲ, ವ್ಯಾನ್ನಿಂದ ಕೆಳಗೆ ಇಳಿಯಲ್ಲ. ನೀವು ಅರೆಸ್ಟ್ ಮಾಡಿದ ಮೇಲೆ ಬಿಡುಗಡೆ ಎಲ್ಲೋ ಒಂದ್ ಕಡೆ ಕಬ್ಬನ್ ಪಾರ್ಕ್ ಬಿಡೋದಲ್ಲ, ಇದು ನೀತಿ ಅಂತೇಳಿ ನಾನು ಹಠ ಮಾಡಿ ಕೂತಾಗ ಅವರಿಗೆ ಸುಮಾರು 3 ಗಂಟೆ ಮೇಲೆ ತಲೆ ಓಡ್ತು. ಇವ್ರನ್ನ ಅರೆಸ್ಟ್ ಮಾಡಿದೀವಿ, ಇವ್ರನ್ನ ತಗೊಂಡೋಗಿ ಎಲ್ಲಿ ಬಿಡಬೇಕು ಅಂತೇಳಿ 3 ಗಂಟೆ ಮೇಲೆ ಅವರಿಗೆ ಬುದ್ಧಿ ಹೊರಡ್ತು. ಆಮೇಲೆ ಡ್ರೈವರ್ನ ಕರ್ಕೊಂಡು ಇಲ್ಲಿ ಬಂದ್ರು. ನಾನು ಬಹಳ ಇದನ್ನ ನಾನು ನಿಜವಾಗ್ಲೂ ಈ ಚಿಂತನೆ ಮಾಡಿದ್ರು ಸಂತೋಷ. ಅದಕ್ಕಾಗಿ ಇಲ್ಲಿ ಅದಕ್ಕೆ ನಮ್ಮನ್ನು ಬಿಟ್ಟಿರೋ ಸ್ಥಳ ಉಪ್ಪಾರಪೇಟೆಗೆ ಸೇರುತ್ತೆ. ಅದನ್ನು ಉಪ್ಪಾರಪೇಟೆಗೆ ಕರ್ಕೊಂಡು ಬಂದ್ರು. ಇಲ್ಲಿ ಕರ್ಕೊಂಡು ಬಂದ ಮೇಲೆ ಇಲ್ಲಿ ಏನಿದ್ರು, ಇದು ಯಾವುದೇ ಇದಿಲ್ಲದೆ ಬಂಧನ ಮಾಡಿ ಬಿಡ್ತಕ್ಕಂಥದ್ದು. ಇಂಥದ್ದು ಬಂಧನ ಮಾಡೋದು ಬಿಡಬಹುದು, ಆದರೆ ವಿಧಾನ ಇದೆಯಲ್ಲ ಅದು ಬಹಳ ಕೆಟ್ಟ ವಿಧಾನ ಆಗಿತ್ತು. ಅದರ ವಿರೋಧಿಸಿ ಆಯ್ತು, ಇಷ್ಟಾಗಿದೆ. ನಮ್ಮ ಜೊತೆಲಿ ತಾವು ಬಹಳ ಕಾದು ಬಿಟ್ಟಿದ್ದೀರಿ. ನಿಮಗೆ ನಾನು ಅತ್ಯಂತ ಗೌರವಯುತವ ವಂದನೆ ಅರ್ಪಿಸ್ತೇನೆ. ಇವತ್ತು ಅದ್ಭುತವಾಗಿ ನಮ್ಮ
ಹೋರಾಟ ನಡೆದಿದೆ. ಈ ಹೋರಾಟ ಇಡೀ ರಾಜ್ಯದ ಗಮನ, ದೇಶದ ಗಮನ, ಸ್ವಲ್ಪ ಹೆಚ್ಚು ಕಡಿಮೆ ವಿಶ್ವದ ಗಮನವನ್ನ ಕರ್ನಾಟಕ ಬಂದ್ ಸೆಳೆದಿದೆ. ಇವತ್ತು ನಿಜಕ್ಕೂ ಈ ಬಂದ್ ಬಗ್ಗೆ ಈಗಾಗಲೇ ಶಾಸನ ಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಮಾತಾಡಬೇಕಾಗಿತ್ತು. ಇದನ್ನೇ ವಿಶೇಷವಾಗಿಟ್ಟು ಮಾತಾಡಬೇಕಾಗಿತ್ತು. ಅವರು ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ. ನಾವು ಇವತ್ತು ಏನೇನು ಬೇಡಿಕೆ MES ನಿಷೇಧ ಮಾಡಲೇಬೇಕು, ಮಹದಾಯಿ, ಮೇಕೆದಾಟ್ ಇದೆಲ್ಲವನ್ನ ಸೇರಿಸಿದ್ವಿ. ಗ್ರೇಟರ್ ಬೆಂಗಳೂರು ಬೇಡ, ತುಂಡು ತುಂಡು ಮಾಡತಕ್ಕಂಥದ್ದು ಸರಿಯಿಲ್ಲ, ಮೆಟ್ರೋ ಜಾಸ್ತಿ ರೇಟ್ ಮಾಡಬಾರದು, ಇದೆಲ್ಲ ಬೇಡಿಕೆಗಳನ್ನ ಇಟ್ಟು ಪರಭಾಷೆಯವರ ದಾಳಿ, ಪರಭಾಷೆ ಚಿತ್ರಗಳ ದಾಳಿ ಎಲ್ಲ ಬೇಡಿಕೆಗಳನ್ನಿಟ್ಟು ತಾವೇನು ಮಾಡಿದ್ದೇವೆ ಅದಕ್ಕೆ ನಾಡಿನ ಜನತೆ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ದಾರೆ. ಇದಕ್ಕಾಗಿ ಹೋರಾಟ ಮಾಡಿದಂತ ಎಲ್ಲ ಸಂಘ ಸಂಸ್ಥೆಗಳಿಗೆ, ಮಾಧ್ಯಮದವರಿಗೆ ಅತ್ಯಂತ ಪ್ರೀತಿಯ ಶುಭ ಕಾಮನೆಗಳನ್ನು ಅರ್ಪಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.